ತಾಯಿಯಂದರಿಗೆ ಹೌದಾ ತಾಯಿ ಪಾರ್ವತ ದೇವಿ ಸ್ವರ್ಪಲ್ಲಿ ಕುಂತಿರ್ತಕ್ಕಂಥ ನನ್ನ ತಾಯಿಯಂದರಿಗೆ ಅಣ್ಣ ಬಸವಣ್ಣನ ಸ್ವರ್ಪಲ್ಲಿ ಕುಂತಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದರಿಗೆ ಹೌದಾ ಅಕ್ಕ ಮಹಾದೇವಿ ಸ್ವರ್ಪಲ್ಲಿ ಕುಂತಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರಿಗೆ ಕೂಡ ಏನ್ ಕೇಳಿದ್ರಿಪ್ಪ ಮತ್ತ ಯಾವ ಈ ಡೋಣಿ ಬೂದಳ ಗ್ರಾಮದ ಶ್ರೀ ಲಕ್ಕಮ್ಮದೇವಿ ಡೊಳ್ಳಿನ ಗಾಯನದ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳಿ ಅದಕ್ಕೆ ಸಿದ್ಧಣ್ಣ ಏನ್ ಹೇಳ್ತೀರಿಪ್ಪ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ್ ಹೇಳ್ತಾರ ಹೆಂಗ ಹೇಳ್ತಾರಿಪ್ಪ ಮಾತ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸು ಗಾಳಿಯು ನಿಮ್ಮ ದಾನ ಗಾಳಿಯು ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಹೌದಾ ನಿಮ್ಮ ದಾನವನ್ನುಂಡು ಹೊಗಳುವ ಕುಣ್ಣಿಗಳಿರೆ ನಾಕಾಣೆ ರಮನಾಥ ಅಂತ ಹೇಳಿದ್ರು. ಇದೇ ಮಾತು ಯಾಕೆ ಹೇಳಿದ್ರಿಪ್ಪ ಅವರು ಬಲ್ಲವರು ಈ ಮಾತು ಯಾಕೆ ಹೇಳಿದ್ರಪ್ಪ ಅಂತ ಕೇಳಿದ್ರ ಕೇಳರಿಪ್ಪ ಮತ್ತೆ ಭಗವಂತ ನಮಗೋಸ್ಕರವಾಗಿ ಏನೇನ ದಾನವಾಗಿ ಕೊಟ್ಟಾನ ಕೊಟ್ಟಾನ್ರಿಪ್ಪ ನಮಗೋಸ್ಕರವಾಗಿ ಏನಪ್ಪ ಅಂತ ಕೇಳಿದ್ರ ಉಡ್ತಿರ್ತಕ್ಕಂಥ ಅನ್ನದಾನವಾಗಿ ಕೊಟ್ಟಾನ, ಕುಡಿತಿರ್ತಕ್ಕಂಥ ನೀರ ದಾನವಾಗಿ ಕೊಟ್ಟಾನ, ಗಾಳಿ ದಾನವಾಗಿ ಕೊಟ್ಟಾನ, ಗಾಳಿ ದಾನವಾಗಿ ಕೊಟ್ಟಾನ, ಹಡದಿರ್ತಕ್ಕಂಥ ತಾಯಿ ತಂದಿನ ದಾನವಾಗಿ ಕೊಟ್ಟಾನ ಭಗವಂತ. ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರವನ್ನು ದಾನವಾಗಿ ಕೊಟ್ಟಾನ. ಖರೆ ಎಲ್ಲಾ ದಾನವಾಗಿ ಕೊಟ್ಟರು ಕೂಡ ಏನತ್ತದ್ರಿಪ್ಪ ಇದು ಮಾನವ ಜನ್ಮ, ಇದು ಮಾನವ ಜನ್ಮ. ಮಂಗ್ಯನಿಂದ ಮಾನವ ಜನ್ಮ ಅಂದಾರ ಸುಳ್ಳಲ್ಲಿದು. ಖರೆ ಇದು ಮಂಗ್ಯನ ಗುಣ ಏನ ಬಿಟ್ಟಿಲ್ಲತ್ತ, ಬಿಡಂಗಿಲ್ಲ ಇದು ಗೋರಿ ಹೋಗ್ತಾನ. ಯಾಕೆ ಹೇಳದಪ್ಪ ಅಂತ ಕೇಳಿದ್ರ ಇದು ಮಾಯಾ ಪ್ರಪಂಚಕ್ಕೆ ಬಿದ್ದ ಮೇಲ ಎಂಟ್ರು ನನ್ನವರು, ಮಕ್ಕಳು ನಂದು, ಹೊಲ ನಂದು, ಮನೆ ನಂದು, ನಂದು 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 ಅಂತಕ್ಕಂಥದ್ದೇನಿದೆ ಮಾಯಾ ಪ್ರಪಂಚದೊಳಗೆ ಬಿದ್ದೀವಿ ನೋಡು. ಹೌದಾ ಖರೆ ಇದು ಏನಾಗಿದಪ್ಪ ಅಂತ ಕೇಳಿದ್ರೆ ನಾವು ಹೊಲ ಗಳಿಸ್ಬೇಕು, ಮನಿ ಗಳಿಸ್ಬೇಕು, ಮತ್ತೊಬ್ರು ಮನಿ ಗೋಣ್ ಮುರಿಬೇಕ, ಮತ್ತೊಬ್ರು ಮೇಳಿ ಮೇಲೆ ನಿಂಬಿಕಾಯಿ ಒಗಿಬೇಕು, ಮೆಣಸಿನ್ಕಾಯಿ ಒಗಿಬೇಕು. ಹಂಗಲ್ಲ ಈ ಒಂದು ಮಾತು ಹೇಳೋದು ಏನಪ್ಪಾ ಅಂತ ಕೇಳಿದ್ರ ಏನ್ ಹೇಳಿದ್ರಿಪ್ಪ, ಹುಲಿವೆಂಚಿ ಗ್ರಾಮದೊಳಗ ಒಬ್ಬ ಬಡ ಮನುಷ್ಯ ಇದ್ದಪ್ಪ ಅಂತಂದ್ರ ತನ್ನ ರಟ್ಟಿ ಮೇಲೆ ದುಡುದು ಏನಪ್ಪಾ ಅಂತ ಕೇಳಿದ್ರ ಒಂದ್ 2 ಎಕರೆ ಹೊಲ ಹಿಡಿದು ಒಂದ್ ಅಂತಾಸ್ ಮನಿ ಕಟ್ಟಿದ್ನಪ್ಪ ಅಂತಂದ್ರ ಚಾಲುನೆ ಹೊಟ್ಟೆ ಖಾರ ಕಲಿಸ್ತದ. ಇವ ಯಾವಾಗ ಡಬ್ ಕೆಡಬೇಕಂತೇಳಿ ಮಾನವ ಜನ್ಮದ ಐತಿ ಇದಕ್ಕ. ಐತೆ ಒಬ್ಬ ಯಾರು ಒಂದು ನೌಕರಿಗೆ ಹೋದಿಲ್ಲಪ್ಪ ಅಂತ ಕೇಳಿದ, ಒಂದು ಹುಡುಗ ನೌಕರಿಗೆ ಹೊಟ್ಟಿದ್ದಪ್ಪ ಅಂತಂದ್ರ ಹಿಮ್ಮಡ ಹಿಡಿದು ಜಗ್ಗುದೆ, ಹಿಂದಿಡ ಜಗ್ಗಿ ಬಿಡೋರು. ಹೌದಾ ಕರೆ ಎಲ್ಲರೂ ಹೋಗಿ ಸೈಬರಿಗೆ ಪಿನ್ ಚುಚ್ಚಿಸಿ ಅವನ ನೌಕರಿ ಕೊಡ್ಬೇಡ್ರಿ ಅಂತ ಹೇಳೋ ಜನನು ಬಾಳ ಅದ. ಕರೆ ನಿಮ್ಗೊಂದು ಕೈ ಮುಗಿದು ಹೇಳೋದೈತಿ ಏನ್ರಿಪ್ಪ, ಇವತ್ತು ಈ ಗ್ರಾಮದೊಳಗ ಒಬ್ಬ ಕೆಲವು ಬಡ ಮನುಷ್ಯ ಏನಪ್ಪಾ ಅಂತ ಕೇಳಿದ್ರ ತನ್ನ ರಟ್ಟಿ ಮೇಲೆ 2 ಎಕರೆ ಹೊಲ ತಗೊಂಡು ಒಂದ್ ಅಂತಾಸ್ ಮನಿ ಕಟ್ಟಿಸ್ನಪ್ಪ ಅಂತಂದ್ರ ಅವ ಚಲೋ ಮಾಡ್ಯಾನಪ್ಪ, ಅವ್ನು ನೋಡಿ ನಾವು ಮಾಡ್ಕೊಂಡ್ ತಿನ್ಬೇಕಂತಕ್ಕಂಥದ್ದು ಭಾವನೆ ನಿಮ್ಮಲ್ಲಿ ಬರ್ಬೇಕಣ್ಣ. ಕರೆ ಮತ್ತೊಬ್ಬರ ಬಲ್ಯಾಕ ಹೋಗಿ ಒಂದು ನಿಂಬೆ ಹಣ್ಣು ಮಂತ್ರಿಸ್ಕೊಂಡ್ಬಂದು ಅವ್ರ ಮನಿ ಮೇಲೆ ಹೋಗಿಲಕ್ ಹೋಗ್ಬೇಡ್ರಿ ಪುಣ್ಯಾತ್ಮರಿ. ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಗುರುಗಳ, ಕರೆ ಮತ್ತೊಬ್ಬರ ಬಲ್ಯಾಕ ಹೋಗಿ ಒಂದು ನಿಂಬೆ ಹಣ್ಣು ಮಂತ್ರಿಸ್ಕೊಂಡ್ಬಂದು ಅವ್ರ ಮೇಲೆ ಹೋಗುದಪ್ಪ ಅಂತಂದ್ರ ನಿಮ್ಮ ಮೇಳಿಗೆ ಮೇಲೆ ಮತ್ತೊಬ್ಬ ಹೋಗುದಿರ್ತಾನ. ಸಾಕ್ಷಾತ್ ಭಗವಂತ ಬೀರದೇವರು ಮಾಲೀಕರ ನಿಮ್ಮ ಮನಿ ಮೇಲೆ 10 ನಿಂಬಿಕಾಯಿ ಒಗಿತಾನ ಪುಣ್ಯಾತ್ಮರಿ. ಇದು ನಿಮ್ಮ ಬಲ್ಯಾಕ ತಲೆಯಾಗಿರ್ಲಿ. ಹೌದಾ ಯಾರ ಮನೇನು ಮುರ್ಲಕ್ ಹೋಗ್ಬೇಡ್ರಿ ಪುಣ್ಯಾತ್ಮರಿ. ಅದಕ್ಕೆ ಇರ್ಲಿ. ಯಾಕಪ್ಪ ಅಂತ ಕೇಳಿದ್ರ ಏನೇನ್ರಿ ಯಾಕಂತ ಕೇಳಿದ್ರಿ ಒಳ್ಳೆ ಗ್ರಾಮ ಐತಿ, ಗ್ರಾಮದೊಳಗ ಒಳ್ಳೆ ಮಕ್ಕಳಿಗೆ ಶಿಕ್ಷಣವನ್ನ ಕಲಿಸ್ರಿ, ವಿದ್ಯೆ ಕಲಿಸ್ರಿ, ಬುದ್ಧಿ ಕಲಿಸ್ರಿ. ಯಾಕೆ ಹೇಳಕತ್ತೀರಪ್ಪ ಅಂತಂದ್ರ ಈ ಮೊಬೈಲ್ಗಳು ಬಂದ್ ಏನಪ್ಪಾ ಅಂತ ಕೇಳಿದ್ರ ಸುಳ್ಳು ಹೇಳುದು ನಡೆದೈತಿ. ಮೊಬೈಲ್ದೊಳಗೆ ಏನಪ್ಪಾ ಅಂತ ಕೇಳಿದ್ರ ಸಾಲಿ ಕಲಿತೀವತ್ತ ತಿಳ್ಕೊಂಡ ನಡೆದೈತಿ, ಹ್ಯಾರಿ ನಡೆದಾವ. ಖರೆ ಹಂಗ ಯಾವಾರ ಹಚ್ಚಕ್ ಹೋಗ್ಬೇಡ್ರಿ. ಅದು ಮುಂದಿನ ಪಳ್ಯದೊಳಗೆ ಹೆಂಗೈತಿ ಅಂತಕ್ಕಂಥ ಮಾತಾಡೋದು ಬಾಳ ಮಾತುಗಳನ್ನು ಜಾಗ್ಲಕ್ ಹೋಗ್ಬಾರ್ದು. ಮೊದಲೇ ಟೈಮ್ ಆಗೈತಿ. ಹೌದಾ ಊರ್ ಬರಕ್ ಬಂದಿರಿ. ಇನ್ನು ನಮ್ಮ ಸರ್ಜೋಡಿ ಕಲಾವಂತರ ಕಡೆ ಹೋಗುದಲ್ರಿಪ್ಪ. ಹೌದಾ ಹೋದ ಪಳ್ಯದೊಳಗೆ ನಾವೇನು ಮಾತಾಡಿದೆವು, ಅವ್ರೇನು ಮಾತಾಡಿದ್ರು ಅಂತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತದ್ರಿಪ್ಪ ಮಾತದು. ಹೌದಾ ಹೋದ ಪಳ್ಯದೊಳಗೆ ಒಂದು ಮಾತು ಮಾತಾಡಿದೆ ಸಿದ್ದಣ್ಣ. ಏನ್ ಮಾತ್ರಿಪ್ಪ ಅದು? ನಮ್ಮ ಮಲ್ಲಣ್ಣ ಸಾಸನೂರ್ ಮಲ್ಲಣ್ಣಪ್ಪ ಅಂತಂದ್ರ ನಮಗ್ ಸಡ್ಕತ್ ನಾ ಹೇಳಿದ್ದೆ. ಅವ ಆಚೆ ಕಡೆ ಹುಚ್ಚ ಮಲ್ಲಣ್ಣ ಅಂತ, ನೀವ ಬಂತನಾಳ ಮಲ್ಲಣ್ಣ ಏನಂತನ್ರಿಪ್ಪ ದೊಡ್ಡ ಮಲ್ಲಣ್ಣ? ಸಡಕತ್ತನೋ ಏನ್ ಸಡಕತ್ತನೋ ಗೊತ್ತಿಲ್ಲ. ಅಲ್ಲ ನೀವ್ ಯಾವಾಗ ಸಡಕ್ ಆದ್ರಿ ಇದತ್ ಕೇಳ್ತಾನ ನೀವ? ಕೇಳ್ತಾನ ಸಡಕ್ ಹೆಂಗ ಆಗ್ತಾರ ಅಂತ ಕೇಳ್ತಾನಿವ. ಅಂದ್ರ ನೀನು ನಿನ್ ಹೇಳ್ತಿ ತಂಗಿ ಗಂಡದಾರ ಯಾರು ಇದ್ದಂಗಿಲ್ಲ, ನಿನಗೆ ಒಬ್ಬಕ್ ನಿದ್ದಂಗ ಅಂತ ಹೇಳ್ತಿ. ಒಬ್ಬಾಕಿನ ಮಗಳಕಿ ನಮ್ಮ ತಂಗಿ ಒಬ್ಬಾಕಿನ ಮಗಳು. ಹೌದಿಲ್ಲ? ಸಡಕ್ ಹೆಂಗ ಆಗ್ತಾರ ನಿನಗ್ ಗೊತ್ತಿಲ್ಲ ನಮ್ಮಲ್ಲೂ ಅನಾಥದ ನೀವು ಸಡ್ಕ.
ಇಲ್ಲಿ ಯಾಕಂತ ಕೇಳಿದ್ರೆ ಸಡಕ್ ಸಡಕ್ರ ಹೆಂಗಾತಾರ ಎಲ್ಲರಿಗೂ ಗೊತ್ತೈತಿ. ಹೌದಾ ನಾವೇನು ಹೇಳುದ ದೊಡ್ಡ ಮಾತೇನಲ್ಲ. ಕರೆ ಈಚೆ ಕಡೆ ನಮ್ಮ ಮಲ್ಲು ಹೇಳ್ದ. ಏನ್ ಹೇಳ್ದಾರಿಪ್ಪ ಮಲ್ಲು? ಇವತ್ತು ಮುದ್ದ್ಯಾರ ರಾತ್ರಿ ಬಾರತನ ಏನ್ ಜಾನಪದ ಹಾಡ್ತೀರಿ ಹಾಡ್ರಿ, ಏನ್ ಗುದಾಲ್ ಹಚ್ಕೋದ್ರಿ ಹಚ್ಕೋರಿ, ಎಷ್ಟು ಜಿಗಿದಾಡ್ರಿ ಇವತ್ತು ಏನಾದ ನಿಮ್ಮದು ಕುಬಿ ತೀರಿಸ್ಕೊಂಡ್ಬಿಡ್ರಿ ಅಂದ್ರ ಅವರು. ಮಲ್ಲಣ್ಣ ಹಿಂಡೆತ್ತನೋ ಏನ್ ಹಿಂಡೆತ್ತನೋ ಮಲ್ಲು ಬಾಯಿಲೆ ಹೇಳ್ತಿದಿ. ಈ ರಾತ್ರಿ 12 ಗಂಟೆ ಹಿಡ್ಕೊಂಡು ಒಳಗೆ ಏನ್ ತೀರ್ಸ್ಕೋತಿ ಹೇಳ್ತಿದಿ, ಮತ್ ಮ್ಯಾಲಾಗ ಏನ್ ಹೇಳ್ತಿದಿ? ನಾಳೆ ಮುಂಜಾನೆ ತರವಿ ಹೋಗೋದಂತ ಮಾತು ಹೇಳ್ತಿ. ನಿನ್ನ ಬಾಯಿ ಅದು ಬಚ್ಚಲ್ ಕುಣಿಯೋದು ನಿಂದು ಗ್ಯಾಸ್ ಒಲೆಯೋದು. ಅಲ್ಲ ಪೂಜಾರ ಪೂಜಾರಿ ಮುತ್ಯಾರ ಏನ್ ಕುಬಿ ಐತಿ ಏನೈತಿ ತೀರ್ಸ್ಕೊಂಡ್ಬಿಡು ಅಂದಿ. ಕರೆ ಒಂದ್ ಮಾತು ಹೇಳ್ತೀನಿ ಮಲ್ಲಣ್ಣ ನಿನಗ. ಏನ್ ಮಾತ್ರಿಪ್ಪ ಮಲ್ಲಣ್ಣಗ? ನೀ ಎಲ್ಲಾರ ಕಡೆ ಹಾಡಿಕೆ ಮಾಡಿ ಟಿಂಗಲ್ ಮಾಡಿ ಮಾತಾಡಿಕೆಸಿಂದ್ರೆ ಹೌದು ಅನಿಸ್ಕೊಂಡು ಬಂದಿರ್ಬೇಕು. ಕರೆ ಈ ಪೂಜಾರ ಪೂಜಾರಿ ಸಂಗಾಟ ಹಾಡಿಕೆ ಮಾಡಿ ಕುಬಿ ಅನಿಸ್ಕೊಂಡು ಹೋಗ್ಬೇಕಾದ್ರ ಬಾಳ್ಬೇಕ. ಮುತ್ತೇನಕಾಯ ಪಾರ್ ಹೋಗಿ ಬಾಳ ಬಿರ್ಸೋದು ಮಲ್ಲಣ್ಣ. ಮಲ್ಲಣ್ಣ ನೀ ಟಿಂಗಲ್ ಮಾತಾಡಿ ಹಂಗ ಮಾತಾಡಿ ಹಿಂಗ ಮಾತಾಡಿ ಹೋಗೋದಲ್ಲ. ಇವತ್ತು ಹುಲ್ಬೆಂಚಿ ಗ್ರಾಮದೊಳಗ ನೀ ಏನಂದಿ ನೋಡು, ಕುಬಿ 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 ಅಂದಿಲ್ಲ. ಕುಬಿ ಅಂದಾರಿಪ್ಪ ಇವತ್ತು ಹೊತ್ತು ಹೊಂಡೋದ್ರಾಗ ನಿಮ್ಮ ಅಮ್ಮೋಗ ಸಿದ್ಧಿ ಏನು ಮಾಡ್ದ, ನಿಮ್ಮ ಮಲಕಾರ ಸಿದ್ಧಿ ಏನು ಮಾಡ್ದ, ಬಿಳಿಯಾಡ ಸಿದ್ಧಿ ಏನು ಮಾಡ್ದ ಅಂತಕ್ಕಂಥದ್ದು ಇವತ್ತಿನ ದಿವಸ ಸ್ವಚ್ಛಗೆ ಪಿಚ್ಚ ಹಾಡ್ಕೊತ ಮಾತಾಡ್ಕೊತ ಹೋಗು. ಹೌದಾ ಟಿಂಗಲ್ ಮಾತಾಡ್ಲಾರ್ದೇನಿ. ಹೌದಾ ಇವತ್ತು ಬೀರ ದೇವರು ಮಾಲಿಂಗರಾಯ ರೇವಣ ಸಿದ್ಧಿ ಏನೇನ ಪವಾಡಗಳನ್ನ ಮಾತಾಡ್ಕೊತ ಹೋಗುದು ಇವತ್ತು ನಮ್ಮ ಕರ್ತವ್ಯ ಅದ. ಕರೆ ಇಂಥ ಕುಬಿ ಇಂಥ ತಿಂಡಿ ತಿಳಿಸ್ಕೊಂಡು ಹೋಗಿವತ್ತ ಇದ್ರಾಗ ತಿಳಿಲಿ ಬೆಳಕ. ಇಂಥದ್ರೊಳಗೆ ತಿಳಿಲಿ ನಿಮ್ಮ ತಿಂಡಿ. ಕರೆ ಬಿಟ್ಟು ಕಲ್ಲವ ಮಲ್ಲವ ಹಂಗಾಯ್ತು ಹಿಂಗಾಯ್ತು. ಇವ್ ಕುಬಿ ಕುಬಿ ಅಂದ್ರಿ ಇಂಥ ಕುಬಿ ನಾನು ಬೇರೆ ಕೇಳ್ತು. ನಿನಗೇನು ಕುದಿ ಕುದಿ ಅಂತ ಕೇಳ್ತು. ಕುದಿ ಇತ್ತ ಹೋಯ್ತು ಡೋಣ ಹೋಗೋದು ಬರ್ರಿ. ಇಲ್ಲೇ ಅದ ಸನೆ. ಹೌದಾ ಅದಕ್ಕೆ ಆಚೆ ಕಡೆ ಬಾಯಿಯವ್ರೊಂದು ಮಾತು ಹೇಳೋರು ತಾವೆಲ್ಲಾರು ಕೇಳಿರಿ. ಏನಂದ್ರಿಪ್ಪ ಬಾಯಿಯರು? ಬಾಯಿಯವ್ರ ಏನ್ ಹೇಳಿದ್ರಪ್ಪ ಅದಕ್ಕೆ ಅಮ್ಮೋಗ ಸಿದ್ದನ ಮ್ಯಾಲ ಕೂಡ್ಸಿರಿ, ಇದೊಂದು ಹೆಣ್ಣು ಮೇಳ ಅದ. ಒಂದು ಮಾಳಿಂಗರಾಯನ ಮ್ಯಾಲ ಕೂಡ್ಸಿರಿ, ಇದೊಂದು ಗಂಡ ಮೇಳ ಅದ. ಕರೆ ಎರಡೂ ಹೆಣ್ಣು ಮೇಳ ಇದ್ದು ಅಂದ್ರೆ ಯಾವಾರು ಬ್ಯಾರೆ ಅಂತ ಬಾಯಿ ಇದನ್ನ ದಿನ ಒಂದೊಂದು ಊರೊಳಗೆ ಹಿಂಗೆ ಹೇಳ್ಕೊತ ಹೊಂಟಿರಿ. ಇಲ್ಲ ಅವ್ರು ಹೇಳಿದ್ದು ಕರೆನೆ. ಹಂಗಂದಿ ಎರಡು ಹೆಣ್ಣು ಮೇಳ ಅವ್ರ ಜಗಳ ಹತ್ತಿದ್ರು. ಅವ್ರ ಜೋಟ್ಲಿ ಇವ್ರ ಕೈ ಇವ್ರ ಜೋಟ್ಲ ಅವ್ರ ಕೈ ಹೊಡೆದೇ ಆಡ್ತಿದ್ರು. ರೇವಣಸಿದ್ದ ಹಂಗಲ್ಲ. ಹೆಂಗ್ರಿಪ್ಪ? ಅವ್ರಿಗೆ ಹೇಳ್ಯಾರ ಇದು ಹುಲ್ಬೆಂಚಿ ಗ್ರಾಮಪ್ಪ ಅಂತಂದ್ರ ಹೂ ಮಾರ್ತಕ್ಕಂತ ಊರೈತಿ, ಹುಲ್ಲು ಮಾರ್ಬೇಡ್ರಿ ಅಂತ ಹೇಳ್ಯಾರ. ಕರೆ ಇವತ್ತು ಗಂಡ ಮಕ್ಕಳೇ ಇರ್ಲಿ ಇವತ್ತು ಹೆಣ್ಣು ಮಕ್ಕಳೇ ಇರ್ಲಿ, ನಿಮ್ಮ ಜ್ಞಾನದ ಏನು ಕುಬಿ ಐತಿ ನೋಡು ಬಾಯಿಯವ್ರ. ಇವತ್ತು ಈ ಜ್ಞಾನದ ಕುಬಿ ತೀರಿಸ್ಕೊಂಡು ಹೋರಿ ಮಲ್ಲು ನೀವು ಕೂಡಿ. ತೀರಿಸುವಾರಿ ನೀವ್ ಎಲ್ಲಾ ಕಡೆ ಹಾಡಿಕೆ ಮಾಡೋದು ಬೇರೆ. ಕರೆ ನೀವು ಬಾಜು ಮೇಳ ಭಾರಿ ಇತ್ತು, ಬಾಜು ಮೇಳ ಇತ್ತಂದ್ರೆ ಬೇರೆ ಇತ್ತು, ಯಾನು ಬೇರೆ ಇಲ್ಲ. ಅವ್ರು ಹಾಡೋದು ಮಾಳಪ್ಪ ಬೀರಪ್ಪನೇ, ನಾವು ಹಾಡೋದು ಮಾಳಪ್ಪ ಬೀರಪ್ಪನೇ, ನೀವು ಹಾಡೋದ್ರು ಅಮ್ಮೋಗಿಸಿದ್ದು ಮಲಕಾರಿಸಿದ್ದನೇ. ಇದನ್ನ ಬಿಟ್ಟು ಏನಾರ ಬೇರೆ ಹಾಡ್ತಾರೇನು? ಏನಿಲ್ಲ. ಹೌದಾ? ಇವತ್ತು ಬೆಂಕಿ ಹತ್ತಬೇಕಾಗಿದೆ ಸಿದ್ಧವನ್ನ ಹುಲ್ಬೆಂಚಿ ಗ್ರಾಮದೊಳಗ. ಬೆಂಕಿ ಎಂತ ಬೆಂಕಿಪ್ಪ? ಎಂತ ಬೆಂಕಿಪ್ಪ ಅಂತ ಕೇಳಿದ್ರೆ ಈ ವರ್ಷ ಕೇಳಿರ್ತಕ್ಕಂಥ ಮಾತುಗಳೇನಪ್ಪ ಅಂತ ಕೇಳಿದ್ರೆ ಮುಂದೆ 3 ವರ್ಷದ ನಾನು ಈಗ ಅಕ್ಕಮ್ಮೈ ಜಾತ್ರೆ ಬರ್ತಾನೋ ಎಲ್ಲರಿಗೆ ನೆನಪಿರ್ಬೇಕು. ಅಂತದ ಮಾತು ಮಾತಾಡ್ಬೇಕು ಇವತ್ತಿನ ದಿವಸ. ಏನ್ ಮಾಡಿ ಹೋಗ್ರಪ್ಪ ಗಂಡ ಮಕ್ಕಳು. ಅಂತ ಬೆಂಕಿ ಹತ್ತಬೇಕಾಗಿದೆ ಹೆಂಗಪ್ಪ ಅಂತ ಕೇಳಿದ್ರ ಲಚ್ಚಾಣ ಸಿದ್ಧಲಿಂಗ ಮುತ್ಯ ಜಗಜಿಡಿ ಕೌದೆ ಮುತ್ಯನ ಮಠಕ್ಕೆ ಹೊಂಟಿದನಂತ. ಹೊಂಟಿದಲ್ರಿಪ್ಪ? ಎದಕ್ಕೆ ಹೊಂಟಿದಪ್ಪ ಅಂತ ಕೇಳಿದ್ರೆ ಮಠ ನೋಡ್ಬೇಕಂತ ತಿಳ್ಕೊಂಡು ಹೊಂಟಿದ್ದ. ಅಂತ ಟೈಮದೊಳಗೆ ಜಿಗಜಿಡಿ ಕೌದೆ ಮುತ್ಯಾಗ ಗೊತ್ತಾಗಿತ್ತು ಹೆಂಗ ಇವತ್ತು ಲಚ್ಚಾಣ ಸಿದ್ಧಲಿಂಗ ನಮ್ಮ ಮಠಕ್ಕೆ ಹೊಂಟಾನಪ್ಪ ಅಂತಂದ್ರೆ ಇವನ್ ಗಡಿಗೆ ಸುಟ್ಟಾಯ್ತು ಅಲ್ಲಿಂದ ಇವ್ರು ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡ. ಏನ್ ಮಾಡದಾರಿಪ್ಪ? ಜಿಗಜಿಡಿ ಕೌದೆ ಮುತ್ಯ ತನ್ನ ಕೈಯಾಗಿದ್ದಿರ್ತಕ್ಕಂತ 4 ಮಂದಿ ಹೆಣ್ಣು ಮಕ್ಕಳ ಸೇವಕರಿಗೆ ಕರೆದು ಹೇಳ್ತಾನ, ಏನತ್ತ? ಇವತ್ತು ಲಚ್ಚಾಣ ಸಿದ್ಧಲಿಂಗ ನಮ್ಮ ಮಠಕ್ಕೆ ಹೊಂಟಾನ. ಹೌದಾ? ಖರೆ ಇವತ್ತು ಅವನಿಗೆ ಭಕ್ತಿ ಪರೀಕ್ಷೆ ಮಾಡ್ಬೇಕಾಗ್ಯದ, ಅವನ ಗಡಿಗೆ ಸುಟ್ಟಾದೇನಿಲ್ಲ ಅಂತ ತಿಳ್ಕೊಬೇಕಾಗ್ಯದ. ಖರೆ ಬಚ್ಚಲ ಮನಿ ಒಳಗ ಹೋಗಿ ನೀರ್ ಕಾಸ್ರಿ ಅವನಿಗೆ ಜಳಕಕ್ಕ. ಖರೆ ಜಳಕಕ್ಕೆ ನೀರು ಕಾಸ್ಬೇಕಾದ್ರೆ ಎಂತ ನೀರ್ ಇರಬೇಕು? ಎಂತದ್ರಿಪ್ಪ ನೀರ? ಒಲೆಯಾಗಿದ್ದಿರ್ತಕ್ಕಂಥ ಬೆಂಕಿ ಬೇರೆ ಅಲ್ಲ, ಭಗವಾನಾಗಿದ್ದಿರ್ತಕ್ಕಂಥ ನೀರು ಬೇರೆ ಅಲ್ಲ. ಹಂಗ ಸಳಮಳ ಕಾಯುವಂತ ಅದು ನೀರ್ ಕಾಸ್ರಂದ್ರು. ಖರೆ ನೀರ್ ಕಾಸಿ ಆ ಸಿದ್ದಪ್ಪಗೆ ಏನಪ್ಪಾ ಅಂತ ಕೇಳಿದ್ರೆ ನೀವು 4 ಮಂದಿ ಏನಪ್ಪಾ ಅಂತ ಕೇಳಿದ್ರೆ ಜಳಕ ಮಾಡಿಸ್ಬೇಕಂತ ಹೇಳಿದ್ರು. ಹೌದಾ? ಹೆಂಗ ಜಳಕ ಮಾಡಿಸ್ಬೇಕು ಸಿದ್ಧವನ? ಈ ತಾಯಿ ಗರ್ಭದಲ್ಲಿ ಹೆಂಗ ಹೊರಗೆ ಬರ್ತೀವಿ ನೋಡು. ಆ ನಿಚೆ ಬದ್ಲೆ ಇದ್ದಿರ್ತಕ್ಕಂಥ ಹೆಣ್ಣು ಮಕ್ಕಳು ಹೇಳ್ದ, ನಿಚೆ ಬದ್ಲೆ ಇದ್ದಿರ್ತಕ್ಕಂಥ ನೀವು ಬಚ್ಚಲದೊಳಗೆ ಹೋಗಿ ಆ ಲಚ್ಚಾಣ ಸಿದ್ಧಲಿಂಗ ನೀವು ಜಳಕ
ಮಾಡಿಸ್ಬೇಕಂತೇಳಿ ಹೇಳ್ದ. ಹೌದಾ ಯಾಕಾಗಲಕತ್ತ ತಿಳ್ಕೊಂಡು ಲಚ್ಚಾಣ ಸಿದ್ಧಲಿಂಗ ಮಠಕ್ಕೆ ಬಂದ. ಹೌದಾ ಅವಾಗ ಹೇಳ್ತಾನೆ ಕೌದ್ಯಪ್ಪ ಮುತ್ಯ, ಏನಂತ್ರಿಪ್ಪ ನಡ್ಕೊಂತ ಬಂದು ಬಹಳ ದಡುವಾಗ್ಯದು, ಹಚ್ಚಲು ಮನಿ ಒಳಗ ನೀರು ಕಾಯ್ದಾವ, ಹೋಗಿ ಜಳಕ ಮಾಡಂದ. ಯಾಕಾಗಲಕತ್ತ ತಿಳ್ಕೊಂಡು ಲಚ್ಚಾಣ ಸಿದ್ಧಲಿಂಗ ಮುತ್ಯ ಬಚ್ಚಲು ಕೋಣಿಗೆ ಹೋದ. ಕರೆ 4 ಮಂದಿ ಹೆಣ್ಣು ಮಕ್ಕಳು ಏನಪ್ಪಾ ಅಂತ ಕೇಳಿದ್ರ ತಮ್ಮ ಎಲ್ಲಾ ಬಟ್ಟೆಯನ್ನ ಕಳೆದು ಜಳಕ ಮಾಡಿಸ್ಬೇಕಂತ ತಿಳ್ಕೊಂಡು ಬಚ್ಚಲದೊಳಗಿದ್ರು. ಅಂತ ಟೈಮದೊಳಗೆ ಏನಪ್ಪಾ ಅಂತ ಕೇಳಿದ್ರ ಲಚ್ಚಾಣ ಸಿದ್ಧಲಿಂಗ ಮುತ್ಯ ಏನ್ ಮಾಡಿದಾರಿಪ್ಪ? 3 ತಿಂಗಳ ಕೂಸಾಗಿ 4 ಮಂದಿ ಹೆಣ್ಣು ಮಕ್ಕಳ ಕೈ ಉಡಿಯೋದೊಳಗ ಆಡ್ತಿದ್ದ ಪುಣ್ಯಾತ್ಮ ಮರೆ. 3 ತಿಂಗಳ ಕೂಸಾಗಿ ಏನಪ್ಪಾ ಅಂತ ಕೇಳಿ ಹೆಣ್ಣು ಮಕ್ಕಳು ಉಡಿಯೋದೊಳಗ ಆಡ್ತಿದ್ದ. ಅವಾಗ ಕಿಡಿಕ್ಯಾಗ ಹಾಯ್ದು ನೋಡ್ತಿದ್ದ ಲಚ್ಚಾಣ, ಅದು ಕೌದ್ಯಪ್ಪ ಮುತ್ಯ ನೋಡ್ತಿದ್ದ. ಈ ಮಗ ಮಾಯದ ಮೋಹಕ್ಕೆ ಬಿದ್ದ ಏನಪ್ಪಾ ಅಂತ ಕೇಳಿದ್ರ ಆ ಹೆಣ್ಣು ಮಕ್ಕಳಿಗೆ ಏನಾರ ಮಾಡಿ ಗಿಡಿ ಅನ್ನತ್ತ ತಿಳ್ಕೊಂಡ. ಇವಂದ ಏನಪ್ಪಾ ಅಂತ ಕೇಳಿದ್ರೆ ಗಡಿಗೆ ಸುಟ್ಟೋದಿಲ್ಲ ಅಂತ ತಿಳ್ಕೊಂಡು ಕಿಡಿಕ್ಯಾಗ ಹಾಯ್ದು ನೋಡ್ತಿದ್ದ. ಖರೆ ಲಚ್ಚಾಣ ಸಿದ್ಧಲಿಂಗ ಮುತ್ಯ 4 ಮಂದಿ ಹೆಣ್ಣು ಮಕ್ಕಳ ಕೈ ಒಳಗೆ ಉಡಿಯೋದೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಕೂಸಾಗಿ ಆಡಕತ್ತಿದ್ದ ಪುಣ್ಯಾತ್ಮರೇ. ಅವಾಗ ಕೌದ್ಯಪ್ಪ ಮುತ್ಯ ಕರೆದು ಹೇಳ್ದ ಲಚ್ಚಾಣ ಸಿದ್ಧಲಿಂಗ ಮುತ್ಯಾಗ, ಏನ್ ಹರ್ಕತ್ತಿಲ್ಲ ಮಗನ, ನಿನ್ನ ಗಡಿಗೆ ಸುಟ್ಟೈತಿ, ನಿನ್ನ ಪರೀಕ್ಷೆ ಮಾಡ್ಬೇಕಾಗಿತ್ತು, ಏನ್ ಹರ್ಕತ್ತಿಲ್ಲ ಅಂತ ತಿಳ್ಕೊಂಡ ಹಬ್ಕೊಂಡ ತನ್ನ ತೆಕ್ಕಿಗೆ ಬಿದ್ದು ಹಾಕೊಂಡ. ಖರೆ ಇಲ್ಲಿ ಒಂದು ಮಾತಾಗ್ಯದ್ರೆ ಸಿದ್ಧ. ಏನ್ ಮಾತ್ರಿಪ್ಪ ಅದು? ಏನಾಗ್ಯದಪ್ಪ ಅಂತ ಕೇಳಿದ್ರ ಲಚ್ಚಾಣ ಸಿದ್ಧಲಿಂಗ ಮುತ್ಯ ಮತ್ತು ಜಿಗಜಿಣಿ ಕೌದ್ಯಪ್ಪ ಮುತ್ಯ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಿಪ್ಪ? ಇಬ್ಬರು ಕೂಡಿ ಕೌದಿ ಹೊತ್ತುಕೊಂಡು ಬೆಂಕಿ ಹಚ್ಚಿ ಚಿಲಿಮಿ ಸೇದ್ಯಾರ. ಹೆಂಗ ಕೌದಿ ಹೊಚ್ಕೊಂಡು ಇಬ್ಬರು ಕೂಡಿ ಕೌದಿ ಹೊತ್ತುಕೊಂಡು ಕೌದಿ ಒಳಗೆ ಏನಪ್ಪಾ ಅಂತ ಕೇಳಿದ್ರೆ ಬೆಂಕಿ ಹಚ್ಚಿ ಚಿಲಿಮಿ ಸೇದ್ಯಾರ. ಕರೆ ಆ ಚಿಲಿಮಿ ಏನಪ್ಪಾ ಅಂತ ಕೇಳಿದ್ರೆ ಬೆಂಕಿ ಹತ್ತಿರ್ತಕ್ಕಂಥದ್ದು ಏನೈತ್ ನೋಡು, ಅವಾಗ ಹತ್ತಿರ್ತಕ್ಕಂಥ ಬೆಂಕಿ ಸದ್ದ ಜಿಗಜಿನಿ ಮಠದೊಳಗೆ ಹೋಗಿ ನೋಡಿದ್ರು ಆ ಬೆಂಕಿ ಸಿಗುತ್ತದ. ಕರೆ ಅವಾಗ ಮಾಡಿರ್ತಕ್ಕಂಥ ಪವಾಡ ಏನಾದ್ರು ಐತಿ ಹೌದಾ? ಅಲ್ಲೊಂದು ಮಾತು ಹೇಳ್ದ ಯಾರು ಕೌದ್ಯಪ್ಪ ಮುತ್ಯ. ಏನ್ರಿಪ್ಪ ಮಾತದು? ಏ ಲಚ್ಚಾಣ ಸಿದ್ಧಲಿಂಗ ಮುತ್ಯ, ಇವತ್ತು ಕೌದ್ಯಪ್ಪ ಮುತ್ಯನ ಕೀರ್ತಿ ಕೌದ್ಯಾಗೊಳಿಲಿ, ಲಚ್ಚಾಣ ಸಿದ್ಧಲಿಂಗ ಮುತ್ಯನ ಕೀರ್ತಿ ಜಗತ್ತ ತುಂಬ ಹರಳೆ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ದ ಪುಣ್ಯಾತ್ಮರೇ, ಆಶೀರ್ವಾದ ಮಾಡ್ದ. ಹೌದಾ? ಬೆಂಕಿ ಹತ್ತರ ಅಂತ ಬೆಂಕಿ ಹತ್ತಬೇಕು. ಈ ಸದ್ಯ ಹೋಗಿ ಜಿಗಜಿಣಿ ಮಾಡಿದ್ರು ಹೋಗಿ ನೋಡಿದ್ರು ಸಿಗ್ತದ. ಅಂತ ಬೆಂಕಿ ಹತ್ತಬೇಕಾಗ್ಯದ ಪುಣ್ಯಾತ್ಮರೇ. ಅದಕ್ಕೆ ಇರ್ಲಿ ಇನ್ನು ಬಾಳೆನ ಮಾತಾಡ್ಲಾರ್ದೇನೆ ನಮ್ಮ ಬಾಯಿಯವ್ರು ಹೇಳಿದ್ರು ಏನಂತ್ರಿಪ್ಪ? ನಮ್ಮ ಸರ್ಜೋಡಿ ಕಲಾವಂತರು ಏನು ವಿಷಯದೊಳಗೆ ಮಾತಾಡ್ತಾರ ಮಾತಾಡ್ಲಿ, ಏನು ಪ್ರಶ್ನೆ ಮಾಡ್ತಾರ ಮಾಡ್ಲಿ. ಕರೆ ಪ್ರಶ್ನೆ ಮಾಡಿದ್ರೆ ನೇರವಾಗಿ ಮುಂದಿನ ಪಾಳ್ಯದೊಳಗೆ ಬಂದ್ರೆ ಬರ್ತದ ಅನ್ಬೇಕು, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ಬೇಕು. ಕರೆ ಯಾರಪ್ಪನ ಮನೆ ಗಂಟೆನಿಲ್ಲ ಅಂತ ಹೇಳಿದ್ರೆ ಯಾಕ್ರಿ ದಯ್ಯಾರ ಕೇಳಿರಿ, ಹೇಳ್ಯಾರ ಹೌದ್ರೆ. ಇನ್ನು ನಮ್ಮ ಸರ್ಜೋಡಿ ಕಲಾವಂತರಿಗೆ ಏನಾರ ನೀವು ವಿಷಯ ಪ್ರಶ್ನೆ ಮಾಡ್ರಿ, ವಿಷಯ ಇಡ್ರಿಪ್ಪ ಅಂತ ಹೇಳಿ ತಾಳಿ ಕೊಟ್ರಿಪ್ಪ ಅಂತಂದ್ರ ಪ್ರಶ್ನೆ ಮಾಡ್ತೇವೆ. ಈಚೆ ಕಡೆ ಸರ್ಜೋಡಿ ಕಲಾವಂತರಿಗೆ ಪ್ರಶ್ನೆ ಮಾಡೋದೈತಿ. ಕರೆ ಮುಂದಿನ ಪಾಳ್ಯದೊಳಗೆ ಬಂದ್ರೆ ಬರ್ತದ ಅಂತ ಹೇಳುದು, ಇಲ್ಲಂದ್ರೆ ಇಲ್ಲ ಅಂತ ಹೇಳುದು. ನಿಮ್ಮ ಪ್ರಶ್ನೆಗೆ ನಾ ಕೇಳ್ತಕ್ಕಂಥ ಪ್ರಶ್ನೆ ಕೂತ್ರ ಸಿಕ್ತಂದ್ರ ಉತ್ತಾರಿ ತಂದ ತೋರ್ಸರಾಗ ಹೇಳ ನಾವು ಮಲ್ಲು ಏನತ್ರಿಪ್ಪ? ಆಚೆ ಕಡೆ ಸಡಕನ್ ಕಂಪನಿದ ಏನಾದ್ರು ಉತ್ತಾರಿ ಅಂತ ಹೇಳ ನಾವು ಹೇಳಿದ್ರು ಅವರು. ಮಾಳಿಂಗರ ಬೀರ್ದೇವ್ರು ಹಿಂಗ್ ಉಟ್ಕೊಂತ ಬಂದ್ರು. ಇದು ಆಚೆ ಕಡೆ ಸಡಕರ್ ಉತ್ತಾರಿ, ಸಡಕರ್ ಉತ್ತಾರ ಅಂತ ಹೇಳ್ದ. ಹೌದಾ? ಯಾವಾಗ ಉತ್ತಾರಿ ಅಂತೀರ ಅಂದ ಬಳಕ ಇವತ್ತು ನಾ ಕೇಳ್ತಕ್ಕಂತ ಪ್ರಶ್ನೆ ಬತ್ತಪ್ಪ ಅಂತಂದ್ರ ಬುಕ್ಕ ತಂದು ಉತ್ತಾರಿ ತೋರ್ಸುದು, ಗೆದ್ದು ಹೋಗುದು. ಇಲ್ಲ ನೀವು ಕೇಳ್ತಕ್ಕಂತ ಪ್ರಶ್ನೆ ಇವತ್ತು ನಮಗ್ ಬರ್ತಿತ್ತು ಬರ್ತದ ಅಂತ ಹೇಳ್ತೇವೆ, ಇಲ್ಲಪ್ಪ ನಮಗ್ ಬರಲ್ಲ ಅಂತ ಹೇಳ್ತೇವೆ, ಬರ್ತಿತ್ತಪ್ಪ ಅಂತ ಅದೇ ಬುಕ್ ಅಂತಂದು ಸ್ಟೇಜಿಗೆ ತೋರಿಸ್ಬೇಕು. ಮತ್ 3 ಮೂಲಿ ಹೊಲ ಐತಂದ್ರೆ ಏನ್ ಮಾಡೋದು? ಆಟ ಆಡ್ಬೋದು. ಅದಕ್ಕೆ ಇರ್ಲಿ ನಮ್ಮ ಸರ್ಜೋಳಿ ಕಲಾವಂತರು ಏನ್ರ ಕೇಳ್ರಿ ಪ್ರಶ್ನೆ. ಯಾವ ಬೆಂಕಿ ಹತ್ತತ್ತೆ ಕೂತಾರ ಅವ್ರು. ಹೌದಾ? ಹೋಗ ನೀರು. ನಮ್ಮ ಸರ್ಜೋಳಿ ಕಲಾವಂತರಿಗೆ ನಮ್ಮ ಅಜ್ಜಿ ಕಡೆ ಬಾಯಿಯವ್ರಿಗೆ ಏನ್ ಕೇಳುದಪ್ಪ ಅಂತ ಕೇಳಿದ್ರ ಏನ್ ಕೇಳಿದ್ರಿಪ್ಪ ಬಾಯಿಯರಿಗೆ? ಹಾಲು ಮತ್ತದೊಳಗ ಇವತ್ತ ಲಕ್ಕಮ್ಮ ದೇವಿ ಅನ್ನ ಉಂಡಿವಪ್ಪ ಅಂತಂದ್ರೆ ಹೆಣ್ಣು ದೇವ್ರ ಅನ್ನ ಉಂಡಿವಪ್ಪ ಅಂತಂದ್ರೆ ಇವತ್ತು ಹೆಣ್ಣು ದೇವ್ರ ಬಗ್ಗೆ ಒಂದು ಮಾತು ಕೇಳೋದಲ್ಲ. ಹೌದು, ಏನ್ ಮಾತ್ರಿಪ್ಪ ಅದು? ಒಂದು ಊರಾಗ ಅದ್ರ ಹುಲವೆಂಚಿ ಅಂತ ಒಂದು ಊರೊಳಗ ಇಂಥದೊಂದು ಊರೊಳಗ ಒಬ್ಬಕ್ಕೆ ಹೆಣ್ಣು ದೇವತೆಯನ್ನ ಸ್ಥಾಪನೆಯನ್ನು ಮಾಡಿದ್ರು. ಊರು ಹಿರಿಯರೆಲ್ಲಾರು ಕೂಡಿಕೊಂಡು ಹೆಣ್ಣು ದೇವತೆಯನ್ನ ಸ್ಥಾಪನೆ ಮಾಡಿದ್ರು. ಆ ಸ್ಥಾಪನೆ ಮಾಡಿದ ಬಳಿಕ 1 ವರ್ಷ ಹೋಯ್ತು, 2 ವರ್ಷ ಹೋಯ್ತು. ಕೆಲವೊಬ್ರು ಎಲ್ಲಾರು ಊರನವ್ರು ಕೂಡ್ಕೊಂಡು ಏನ್ ಮಾಡಿದ್ರಪ್ಪ, ಒಂದು ಸ್ಥಾಪನೆ ಮಾಡಿದ ಕರೆ ಅದ ಕರೆ ಎಲ್ಲಾರು ಕೂಡ್ಕೊಂಡು ಒಂದು ಗುಡಿ ಕಟ್ಟೋಣ ಅಂತ ತಿಳ್ಕೊಂಡು ಎಲ್ಲಾರು ಕೂಡ್ಕೊಂಡು ಪಟ್ಟಿ ಹಾಕಿ ಗುಡಿ ಕಟ್ಟೋದ್ರು. ಕಟ್ಟೇರಿಪ್ಪ ಲಕ್ಕಮ್ಮ ಗುಡಿ ಕಟ್ಟೋದ್ರು. ಹೌದಾ? ಆ ಲಕ್ಕಮ್ಮ
ಈ ಗುಡಿ ಕಟ್ಟದ ಮ್ಯಾಲ ಕೆಲವೊಂದು ಭಕ್ತರಿಗೆ ಯಾರಿಗೆ ಸಂತಾನ ಅದು ಯಾರಿಗೆ ಸಿರಿತಾನ ಆಯ್ತು ಹೌದಾ ಯಾರಿಗೆ ಏನು ಚಲೋದಾಯ್ತು ನೋಡು ಚಲೋದಾದ್ಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಯಾರು ಒಂದು ತೊಲಿ ಬಂಗಾರ ಹಾಕಿದ್ರು ಯಾರು ಅರ್ಧ ತೊಲಿ ಹಾಕಿದ್ರು ಯಾರು ಎರಡು ತೊಲೆ ಹಾಕಿದ್ರು ಯಾರು ತೊಲಿ ಹಾಕಿದ್ರು ಹೌದಾ ಆ ಆಯಿ ಮೈ ಮ್ಯಾಲ ಏನಪ್ಪಾ ಅಂತ ಕೇಳಿದ್ರೆ ಹೆಣ್ಣು ದೇವತಿ ಮೈ ಮ್ಯಾಲ ಬಂಗಾರಗಳು ಬಾಳ ಅದು ವಜ್ಜೆ ಅದು ದಗದ ವಾದ್ಯ ಅದು ಅಂತ ಟೈಮದೊಳಗ ಒಂದಾನ ಒಂದು ದಿನ ಒಬ್ಬ ಗೌಡಿ ಏನ್ ಮಾಡ್ದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಆ ಲಕ್ಕಮ್ಮ ದೇವಿ ಮೈ ಮೇಲೆ ಇದ್ದಿರ್ತಕ್ಕಂತ ಆಭರಣಗಳನ್ನು ಕಳು ಮಾಡ್ಬೇಕಂತ ತಿಳ್ಕೊಂಡು ಆ ಗುಡಿಗೆ ಬಂದ ಆ ಗುಡಿಗೆ ಬಂದು ಬಾಗ್ಲ ತೆರಿತನ ಹೊಟ್ಟೆ ಕೀಲಿ ತೆರಿಲಿಲ್ಲ ಹೌದಾ ಖರೆ ಅದೇ ಗೌಡಿ ಏನ್ ಮಾಡ್ದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಊರ ಹಿಂದೆ ಹೋಗಿ ಹೊಲಸನ್ನ ತನ್ನ ಮೈಗೆ ಬಿಡ್ಕೊಂಡ ಯಾಕ್ರಿ ಕೇಳಿದ್ರೆ ಕೇಳ್ತಿ ಬೇಡ ನಾ ಈ ಊರಾಗಿಲ್ಲ ಅಂತ ಮಾಡಿದೆ ಇಲ್ಲಿ ಒಬ್ಬ ಅದಾನೆ ಸಿದ್ದಣ್ಣ ಏನ್ರಿಪ್ಪ ಆ ಗೌಡು ಊರಿಂದ ಹೋಗಿನಪ್ಪ ಅಂತ ಕೇಳಿದ್ರೆ ತನ್ನ ಮೈಗೆ ಹೊಲಸನ್ನು ಬಡ್ಕೊಂಡು ಹೌದಾ ಆ ಹೊಲಸನ್ನು ಬಡ್ಕೊಂಡು ಬಂದು ಗುಡಿಗೆ ಏನಪ್ಪ ಅಂತ ಕೇಳಿದ್ರೆ ಬಾಗ್ಲ ತಟ್ಟದ ಆ ಬಾಗ್ಲ ತೆರೀತು ಖರೆ ಆ ದೇವಿ ಮೈ ಮೇಲೆ ಇದ್ದಿರ್ತಕ್ಕಂತ ಆಭರಣಗಳನ್ನ ಗೌಡು ಕಳು ಮಾಡ್ಕೊಂಡು ಹೋದ ಖರೆ ಇಲ್ಲಿ ಏನ್ ಪ್ರಶ್ನೆಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಆ ಕಳು ಮಾಡ್ಕೊಂಡು ಹೋಗಿರ್ತಕ್ಕಂತ ಗೌಡನ ಹೆಸರೇನ ಆ ಹೆಣ್ಣ ದೇವತಿ ಯಾರು ಖರೆ ಆ ಊರ್ ಯಾವ ಊರೊಳಗ ನಡೆದೈತಿ ಅಂತಕ್ಕಂಥದ್ದು ಇಷ್ಟು ವಿಷಯ ಜಿಲ್ಲಾ ತಾಲೂಕ ಓಣಿ ಊರ್ ಹೇಳಿದ್ರೆ ಸಾಕು ಯಾರ ಇಂತ ಊರು ಹುಲಿಬೆಂಚ್ ಅಂತಕ್ಕಂಥ ಊರು ಹೇಳಿದ್ರಪ್ಪ ಅಂತಂದ್ರೆ ಸಾಕು ಯಾವ ಊರ ಯಾವ ಗೌಡನ ಹೆಸರೇನು ಆ ದೇವತೆ ಹೆಸರೇನ ಹೌದಾ ಅಂತಕ್ಕಂಥದ್ದು ನಮ್ಮ ಸರ್ಜರಿ ಕಲಾವಂತರು ಮಾತು ಮುಂದಿನ ಪಾಳ್ಯದೊಳಗೆ ಬಂದು ಗೌಡ ಹೊಲಸ ಹಚ್ಕೊಂಡ್ರಿ ಇಂಥ ಪ್ರಶ್ನೆ ಕೇಳುದೇನ್ರಿ ಅಂದು ಇಲ್ಲ ಖರೆ ನನ್ನಪ್ಪ ಮನ್ಯ ಮಾಳಿಂಗ್ರ ಏನಪ್ಪಾ ಅಂತ ಕೇಳಿದ್ರ ಹೊಟ್ಟೆ ಒಳಗೆ ಹೊಲಸ ಐತೆ ಅಂತ ತಿಳ್ಕೊಂಡು ಹೊಟ್ಟೆಯಾಗಿದ್ದಿರ್ತಕ್ಕಂಥ ಹೊಲಸನ್ನ ತೆಗೆದು ಕಳ್ಳನ್ನ ತೆಗೆದು ಬಿಸಿಲಿಗೆ ಇದು ಏನಪ್ಪಾ ಬೆಳಕು ತೋರ್ಸನ ಬೆಳಕು ತೋರ್ಸನ್ನ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ ಏನಪ್ಪಾ ಅಂತ ಕೇಳಿದ್ರ ನಮ್ಮ ಒಳಗೆ ಹೊಲಸ ಐತಿ ಕರಿ ಐತಿ ಹೌದಾ ಗಪ್ರವ ಹಾಕಿದಾರೆ ಗಪ್ರವ ನಮ್ಮ ಮೈಯಾಗ ಹೊಲಸ ಐತಿ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಇದು ಹೊಲಸ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ನಿಮ್ಮಲ್ಲಿ ಬರ್ಬಾರ್ದು ಬಂದ್ರ ಬರ್ತಾ ಹೇಳುದು ಇಲ್ಲಂದ್ರೆ ಇಲ್ಲ ಅಂತ ಹೇಳುದು ಏನು ಸಿದ್ಧಾಟಿಗೆ ವಿಷಯ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ವಿಷಯ ಆಗಲೇ ಹೇಳಿದ್ರ ಅವರು ಏನಪ್ಪ ಅಮೋಕ್ಷದ ಬರುವಾಗ ಕೈಲಾಸನಿಂದ ಮಲಿಶೀಲ ಬೆಳಿಕೀಲ್ ಬಡುವ ಭಾಗ್ಯ ಬಂದಿಗೆ ತೊಟ್ಲ ಕಾಮದೇನು ಕಲ್ಪರುಷ ತಗೊಂಡ ತಂದಿನ ಹಿಂದೆ ಮಾಡ್ಕೊಂಡು ನಂದಿನ ಮುಂದೆ ಮಾಡ್ಕೊಂಡು ಬೈಲಿ ಬೂಸ ಸಿದ್ದನ ಬಲಕ ಕರ್ಕೊಂಡ ಎಲ್ಲಿಪ್ಪ ಅಂತ ಕೇಳಿದ್ರ ಎಲ್ರಿಪ್ಪ ಈ ಮರ್ತ್ಯ ಲೋಕಕ್ಕೆ ಬಂದ ಹೌದಾ ಇಲ್ಲೊಂದು ಸಿದ್ಧಾಟಿಗೆ ಪ್ರಶ್ನೆ ಏನ್ ಕೇಳಿದಪ್ಪ ಅಂತ ಕೇಳಿದ್ರ ಏನ್ ಕೇಳಿದ್ರಿಪ್ಪ ಇವತ್ತಿನ ದಿವಸ ಮನಿ ಒಳಗ ಒಂದು ಎಮ್ಮೆ ಇತ್ತಪ್ಪ ಅಂತಂದ್ರ ಎಮ್ಮೆ ಇತ್ತಪ್ಪ ಅಂತಂದ್ರ 5 ದಿನ ಮೀಸಲ ಹಿಡಿತಾರ ಯಾರು 11 ದಿನ ಹಿಡಿತಾರ ಯಾರು 21 ದಿನ ಹಿಡಿತಾರ ಮೀಸಲ ಯಾಕೆ ಹಿಡಿತಾ ಇದಾರೆ ಹಿಡಿತಾರ ಮೀಸಲ ಹಿಡಿತಿರಿಲ್ಲ ಎಮ್ಮಿದು ಕರೆ ಮೀಸಲ ಹಿಡಿದ ಮ್ಯಾಲ ಆ ಮೀಸಲ ಬಿಡ್ಬೇಕಾಗಿತ್ತಂದ್ರೆ ಏನ್ ಮಾಡ್ತಾರ ಆ ತುಪ್ಪವನ್ನು ಕಾಶಿ ಏನಪ್ಪಾ ಅಂತ ಕೇಳಿದ್ರೆ ಸಜಕ ಮಾಡಿಲ್ಲ ಹೋಳಿಗೆರ ಮಾಡಿ ಎಲ್ಲಾ ದೇವ್ರಿಗೆ ನೈವೇದ್ಯ ಹಿಡ್ಕೊಂಡು ಆ ತುಪ್ಪದ ದೀಪ ಹಚ್ಕೊಂಡು ಬಂದ್ರಂದ್ರ ನೈವೇದ್ಯ ಮಾಡಿದ್ರಪ್ಪ ಅಂತಂದ್ರ ಅಲ್ಲಿಗೆ ಮೀಸಲು ಮುಗೀತು ಹೌದಾ ಕರೆ ಒಂದು ಊರಾಗ ಭೂತಾಳಿಸಿದ್ದಾಗ ಏನ್ ಮಾಡ್ಯಾರಿಪ್ಪ ಎಮ್ಮಿ ಇತ್ತಪ್ಪ ಅಂತಂದ್ರ ಮೀಸಲ ಹಿಡಿತಾರ 5 ದಿನ ಹಿಡಿತಾರ ಯಾರು 11 ದಿನ ಹಿಡಿತಾರ ಯಾರು 21 ದಿನ ಹಿಡಿತಾರ ಹೌದಾ ಆ ಮೀಸಲ ಬಿಡ್ಬೇಕಾಗಿತ್ತಪ್ಪ ಅಂತಂದ್ರೆ ಎಲ್ಲಾರು ಏನಪ್ಪಾ ಅಂತ ದೀಪ ಹಚ್ಚಿ ಬರ್ತೀರಿ ಕರೆ ಆ ಊರೊಳಗೆ ಮೀಸಲ ಬಿಡಬೇಕಾಗಿತ್ತಪ್ಪ ಅಂತಂದ್ರ ಒಂದು ಕುರಿ ಕೊಯ್ದು ಮೀಸಲ ಬಿಡ್ತಾರ ಒಂದು ಕುರಿ ಕೊಯ್ದು ಮೀಸಲ ಬಿಡ್ತಾರ ಭೂತಾಳಿಸಿದ್ದಾಗ ಅದು ಯಾವ ಊರಾಗ ಬಿಡ್ತಾರ ಯಾವ ತಾಲೂಕ ಯಾವ ಜಿಲ್ಲಾ ಯಾವ ಊರ್ ಮಗಲ್ ಸಾಕಾಡುವ ಇದು ಸಿದ್ಧಾಟಿ ಒಳಗ ಆಚೆ ಕಡೆ ಸರ್ಜೋಡಿ ಕಲಾವಂತರು ಹೇಳ್ತಾರಂತಕ್ಕಂಥ ಆತ್ಮವಿಶ್ವಾಸ ನಿಟ್ಟಿಕೊಂಡ ಇನ್ನು ಬಾಳೆಹಣ್ಣು ಮಾತಾಡ್ಲಾರ್ದೇನೆ ಯಥಾ ಪ್ರಕಾರ ಸತ್ಯ ಸುಂದರವಾಗಿರ್ತಕ್ಕಂಥ ನಾಲ್ಕು ನುಡಿಕೆಯನ್ನು ಹಾಡಿ ಆಚೆ ಕಡೆ ಸರ್ಜೋಡಿ ಕಲಾವಂತರಿಗೆ ಬಾಳೆ ಕೊಡು